ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿಸ್ ಕಿಚನ್. ಎಸ್, ಇವತ್ತು ಏನಪ್ಪ ರೆಸಿಪಿ ತೊಗೊಂಬಂದಿದ್ದೀನಿ ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಎಸ್, ಇವತ್ತು ನಾನು ಮಾಡ್ತಾ ಇರೋದು ಏನಾದರೂ ಹೆಸರಿಟ್ಕೋಬೋದು ನೀವು, ಬಟ್ ನಾನು ಇದಕ್ಕೆ ರವೆ ಬಜ್ಜೆ ಅಥವಾ ರವೆ ಬೋಂಡ ಅಂತ ಕರಿತೀನಿ. ಇದಕ್ಕೆ ನಾನು ಒಂದು ಬೌಲಲ್ಲಿ, ಮೀಡಿಯಮ್ ಬೌಲಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ, ಮತ್ತು 3/4 ಕಪ್ಪು ಮೊಸರು, ಗಟ್ಟಿ ಮೊಸರು, 3/4 ಕಪ್ ಮೊಸರು, ಹಾಗೆ 1 ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಮುಕ್ಕಾಲು ಸ್ಪೂನ್ ಅಂತ ಹೇಳ್ಬೋದು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊಸರಲ್ಲಿರೋ ಹುಳಿ ಅಂಶ, ಉಪ್ಪು ಮತ್ತು ನಾವು ಹಾಕಿರುವಂಥ ಸೋಡಾ ಪುಡಿ ಎಲ್ಲವೂ ಕೂಡ ರವೆಗೆ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದು ಏನು ಬರುತ್ತೆ, ಗರಮ್ ಅನ್ನೋ ಥರ. ನಾವು ಬೇಕಿಂಗ್ ಸೋಡಾ ನಾರ್ಮಲಾಗಿ ಹಾಕ್ತೀವಲ್ಲ, ಉಬ್ಲಿ ಅಂದ್ಬಿಟ್ಟು ರವೆ ಇಡ್ಲಿ ದೋಸೆಗಳೆಲ್ಲ ಮಾಡಿದಾಗ, ಸೊ ನಾವು ಅದೇ ಥರ ಈ ಥರ ಬಜ್ಜಿ ಬೋಂಡಾಗ ಹಾಕ್ದಾಗ ಏನಾಗುತ್ತೆ, ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಗಂಟಿರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯಾವ ಥರ ನಾದ್ಕೊಳ್ತೀವಲ್ವ ಆ ಥರ ಚೆನ್ನಾಗಿ ಉಂಡೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ಎಲ್ಲ ಮಿಕ್ಸ್ ಆಗಿ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಂತ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಇವಾಗ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಬಿಟ್ಟು ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಓಕೆನಾ? ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ 10 ನಿಮಿಷ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 5ರಿಂದ 6 ಮೆಣಸಿನ್ಕಾಯಿ, ಹಾಗೆ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು, ಒಂದು ಎಸ್ಲಲ್ಲಿ ಎಷ್ಟು ಬರುತ್ತೆ ಅಷ್ಟು ಕರಿಬೇವು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಇದು ಕಾಯಿಸಿರೋ ಎಣ್ಣೆ, ಬಿಸಿ ಮಾಡಿರೋಂಥ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರೋದು ಇಂಗ್ರೀಡಿಯೆಂಟೇನೆ ಅಜ್ವೈನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಟೇಬಲ್ ಸ್ಪೂನ್ ಅಜ್ವೈನ್ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ನಾವು ಹಾಕಿದ್ದೀವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಕೂಡ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಿಡ್ಕೊಳ್ಬೇಕು. ಸೊ ಆವಾಗ ಬಜೆ ಮಾಡಬೇಕಾದ್ರೆ ನಮಗೆ ರವೆ ಸಪ್ಪೆ ಅಂತ ಅನ್ಸಲ್ಲ, ಅಥವಾ ಬರೀ ಈರುಳ್ಳಿ ಅಥವಾ ನಾವೇನು ಹಾಕಿದ್ದೀವಲ್ಲ ಆ ಐಟಮ್ಸ್ನ ಮಾತ್ರ ನಮಗೆ ಬಾಯಿ ಸಿಗ್ದೇನೆ ಎರಡೂ ಚೆನ್ನಾಗಿ ಮಿಕ್ಸ್ ಆದರೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕ್ಯಾಶುವಲಾಗಿ ನಾರ್ಮಲಾಗಿ ಬಜ್ಜಿ ಬೋಂಡ ತಿಂದು ಬೇಜಾರಾಗಿದ್ದರೆ ಒಂದು ಸಲ ನೀವು ಈ ಥರ ಟ್ರೈ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಪ್ಲೇಟ್ ಖಾಲಿ ಮಾಡ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಬೇಕು ಅಂತ ನೀವೇ ಮಾಡ್ಕೊಂಡು ತಿಂತೀರಾ. ಸ್ವಲ್ಪ ಗಟ್ಟಿಯಾಗಿದೆ, ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುಗೆ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಗಟ್ಟಿಯಾದರೆ ಅದು ಎಣ್ಣೆಲಿ ಬೇಯಬೇಕಾದ್ರೆ ಇನ್ನೂ ರಫ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ. ನೀವು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಎಲ್ಲ ರೆಡಿ ಆದಮೇಲೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಬಾಣಲೆಗೆ ನಿಮಗೆ ಎಷ್ಟು ಬೇಕಷ್ಟು, ಅಂದರೆ ನಾವು ಏನು ಹಾಕ್ತೀವಲ್ಲ ಅದು ಮುಳುಗುವಷ್ಟು ಎಣ್ಣೆನ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಎಣ್ಣೆನ ಕಾಯಲಿಕ್ಕೆ ಬಿಡೋಣ. ಎಸ್, ನೀವು ಈ ಸ್ನ್ಯಾಕ್ನ ಕಾಫಿ ಜೊತೆ, ಟೀ ಜೊತೆ, ಅಥವಾ ನಿಮ್ಗೆ ಯಾವಾಗಲಾದ್ರೂ ಬೇಜಾರಾದಾಗ ಸಂಜೆ ಟೈಮು ಏನಾದರೂ ಕುರುಕಲು ತಿನ್ನಬೇಕು ಅಂತ ಅನಿಸ್ದಾಗೆಲ್ಲ ಕೂಡ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು. ಎಣ್ಣೆ ಕಾದಿದೆ, ನಾನು ಇವಾಗ ಅದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೊಂದೇ ಚಿಕ್ಕದಾಗಿ ಮೀಡಿಯಮ್ ಸೈಜ್ ನೋಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಬಿಡ್ಕೋಬೋದು, ಕೈಯಲ್ಲಿ ಕೂಡ ಬಿಡ್ಬೋದು. ನಾನು ಸ್ಪೂನಲ್ಲಿ ಜಸ್ಟ್ ಹಾಗೆ ನಾರ್ಮಲಾಗಿ ರ್ಯಾಂಡಮಾಗಿ ಸ್ಪೂನಲ್ಲಿ ಬಿಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆ ಸುತ್ತಲೂ ಅದು ಚೆನ್ನಾಗಿ ಎಣ್ಣೆಲಿ ಮುಳುಗೋ ಥರ ಸ್ಮಾಲ್ ಸೈಜಿಗೆ ಬಿಡ್ಕೊಳ್ಳಿ. ಒಂದೊಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದೇನು ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅಷ್ಟು ಬಬಲ್ಸ್ ಬರ್ತಾ ಇರೋದು ಯೂಶ್ವಲಿ. ಹಾಗೆ ಅದು ಬೇಯ್ತಾ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಬಬಲ್ಸ್ ಎಲ್ಲ ಕಡಿಮೆ ಆದರೆ ಏನರ್ಥ, ಆಲ್ಮೋಸ್ಟ್ ನಾವು ಏನೇನು ಬೇಯಿಸ್ತಾ ಇದ್ದೀವಲ್ಲ ಎಣ್ಣೆಯಲ್ಲಿ ಅದು ಆಲ್ಮೋಸ್ಟ್ 70 to 80% ಬೆಂದಿದೆ ಅಂತ ಅರ್ಥ. ನೀವು ಫಸ್ಟಿಗೆ ಎಣ್ಣೆ ಕಾದಿರುವಾಗ ಬೋಂಡಾ ಬಜ್ಜಿ ಅಥವಾ ಏನಾದರೂ ನೀವು ಅದಕ್ಕೆ ಹಾಕಿದಾಗ ತುಂಬ ಜಾಸ್ತಿ ಗುಳ್ಳೆಗಳು ಬಬಲ್ಸ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಗ್ರ್ಯಾಜುಲಿ ಅದು ಬರ್ತಾ ಏನಾಗುತ್ತೆ, ಬಬಲ್ಸು ಏನು ಗುಳ್ಳೆಗಳು ಬರ್ತಾಯಿದೆಯಲ್ಲ ಅದೆಲ್ಲ ಗ್ರ್ಯಾಜುಲಿ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಒಂದು ಸಲ ಹಾಗೆ ಎಲ್ಲನೂ ಮಗ್ಚಾಕೊಳ್ಳಿ, ಕೆಳಗಿಂದ ಮೇಲೆ ತಿರುಗಿಸ್ತಾ ಇರಿ. ಸೊ ಸಿಹಿಯಕ್ಕೆ ಬಿಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತಿರುಗಿಸ್ಕೊಳ್ಳಿ ಚೆನ್ನಾಗಿ, 2 ಕಡೆನೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ರೆಡಿ ಆಗ್ತಾಯಿದೆ ನಮ್ಮ ಡಿಶ್. ಚೆನ್ನಾಗಿ ಬೇಯಿಸ್ಕೊಳ್ಳಿ.
ಹುಷಾರಾಗಿ ಅದನ್ನು ಎಣ್ಣೆ ಎಲ್ಲ ಬಸ್ಕೊಂಡು ಒಂದು ಪ್ಲೇಟಿಗೆ ಹೊರಗಡೆ ಎತ್ಕೊಳ್ಳಿ. ಹೊರ್ಗಡೆ ಕ್ರಿಸ್ಪಿಯಾಗಿ ಕರುಮ್ ಅಂತ, ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿದ ಏನು ಲೆಫ್ಟ್ ಓವರ್ ಇದೆಯಲ್ಲ ಅದನ್ನೆಲ್ಲ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೆಕೆಂಡ್ ರೌಂಡಲ್ಲಿ. ಸ್ಮಾಲ್ ಸೈಜಲ್ಲಿ ಎಣ್ಣೆ ಎಷ್ಟಿದೆ ಅಷ್ಟು ಎಣ್ಣೆ ತಕ್ಕನಾಗಿ ಕರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಇನ್ನೊಂದು ಸಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಬೆಂದ ಮೇಲೆ ತಿರುಗಿಸ್ಕೊಂಡು ಹೊರಗಡೆ ನಿಮ್ಗೆ ಏನು ಯಾವ ಫೇವ್ರೆಟ್ ಡಿಶಲ್ಲಿ, ಯಾವ ಫೇವ್ರೆಟ್ ಪ್ಲೇಟಲ್ಲಿ ನೀವೇನು ಬೇಕಾದ ಮೇಲೆ ಗಾರ್ನಿಷ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿ, ಮೊಸರು ಹಾಕಿರೋದಕ್ಕೆ ಹುಳಿ, ಉಪ್ಪು, ಸೋಡಾ ಪುಡಿ, ಹಾಗೆ ಮೆಣಸಿನ್ಕಾಯಿ, ಖಾರ, ಈರುಳ್ಳಿ ಕರುಮ್ ಅಂತ ತುಂಬ ಚೆನ್ನಾಗಿತ್ತು. ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿದೆ. ತಿನ್ನಬೇಕಾದ್ರೆ ನಿಮಗೇನು ಮಿಸ್ಸಿಂಗ್ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ. ಮನೇಲಿ ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ನೀವು ಒಂದು ಸಲ ಮನೇಲಿ ತಪ್ಪದೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಲವ್ ಯು. ಬಾಯ್.